ನಿಮ್ಮ ಮೊದಲನೆಯ ಪ್ರಶ್ನೆ, ವಿಶ್ವದ ಯಾವ ದೇಶದ ಜನರು ಅತ್ಯಂತ ಸುಂದರವಾಗಿದ್ದಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಬ್ರೆಜಿಲ್, ಸಿ ಇಟಲಿ, ಡಿ ಪಾಕಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಬಿ ಬ್ರೆಜಿಲ್. ನಿಮ್ಮ ಎರಡನೇ ಪ್ರಶ್ನೆ, ಯಾವ ಪಕ್ಷಿಯನ್ನು ಮನುಷ್ಯ ಮುಟ್ಟಿದ ತಕ್ಷಣ ಸತ್ತು ಹೋಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಗುಬ್ಬಚ್ಚಿ, ಬಿ ಪಾರಿವಾಳ, ಸಿ ನವಿಲು, ಡಿ ಟಿಟೋನಿ ಪಕ್ಷಿ. ನಿಮ್ಮ ಸರಿಯಾದ ಉತ್ತರ ಡಿ ಟಿಟೋನಿ ಪಕ್ಷಿ. ನಿಮ್ಮ ಮೂರನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ಮಲಬದ್ಧತೆಯ ಸಮಸ್ಯೆ ದೂರವಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಪಪ್ಪಾಯಿ ಹಣ್ಣು, ಬಿ ಬಾಳೆಹಣ್ಣು, ಸಿ ಸೇಬಿನ ಹಣ್ಣು, ಡಿ ದಾಳಿಂಬೆ ಹಣ್ಣು. ನಿಮ್ಮ ಸರಿಯಾದ ಉತ್ತರ ಎ ಪಪ್ಪಾಯಿ ಹಣ್ಣು. ನಿಮ್ಮ ನಾಲ್ಕನೇ ಪ್ರಶ್ನೆ, ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಿಸಲು ಯಾವುದನ್ನು ತಿನ್ನಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ ಚೂಯಿಂಗಮ್, ಬಿ ತುಪ್ಪ, ಸಿ ಚಾಕೊಲೇಟ್, ಡಿ ಬಾದಾಮಿ. ನಿಮ್ಮ ಸರಿಯಾದ ಉತ್ತರ ಎ ಚೂಯಿಂಗಮ್. ನಿಮ್ಮ ಐದನೇ ಪ್ರಶ್ನೆ, ರಕ್ತ ಹೆಚ್ಚಿಸಲು ಯಾವ ತರಕಾರಿ ತಿನ್ನಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ ಪಾಲಕ್ ಸೊಪ್ಪು, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಟೊಮೆಟೊ. ನಿಮ್ಮ ಸರಿಯಾದ ಉತ್ತರ ಎ ಪಾಲಕ್ ಸೊಪ್ಪು. ನಿಮ್ಮ ಆರನೇ ಪ್ರಶ್ನೆ, ಅತಿಯಾಗಿ ಮಾಂಸ ತಿಂದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಬಿಪಿ, ಬಿ ಶುಗರ್, ಸಿ ಡೆಂಗ್ಯೂ, ಡಿ ಹೃದಯ ಸಮಸ್ಯೆ. ನಿಮ್ಮ ಸರಿಯಾದ ಉತ್ತರ ಡಿ ಹೃದಯ ಸಮಸ್ಯೆ. ನಿಮ್ಮ ಏಳನೇ ಪ್ರಶ್ನೆ, ಮನುಷ್ಯನು ಆರೋಗ್ಯವಾಗಿರಲು ದಿನದಲ್ಲಿ ಎಷ್ಟು ಲೀಟರ್ ನೀರು ಕುಡಿಯಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ 1 ಲೀಟರ್, ಬಿ 2 ಲೀಟರ್, ಸಿ 3 ಲೀಟರ್, ಡಿ 4 ಲೀಟರ್. ನಿಮ್ಮ ಸರಿಯಾದ ಉತ್ತರ ಸಿ 3 ಲೀಟರ್. ನಿಮ್ಮ ಎಂಟನೇ ಪ್ರಶ್ನೆ, ಯಾವ ರೋಗಿಗಳು ಮೊಟ್ಟೆಯನ್ನು ತಿನ್ನಬಾರದು? ನಿಮ್ಮ ಆಪ್ಷನ್ಸ್ಗಳು: ಎ ಕ್ಯಾನ್ಸರ್, ಬಿ ರಕ್ತಹೀನತೆ, ಸಿ ಮಲೇರಿಯಾ, ಡಿ ಅಧಿಕ ಕೊಲೆಸ್ಟ್ರಾಲ್. ನಿಮ್ಮ ಸರಿಯಾದ ಉತ್ತರ ಡಿ ಅಧಿಕ ಕೊಲೆಸ್ಟ್ರಾಲ್. ನಿಮ್ಮ ಒಂಬತ್ತನೇ ಪ್ರಶ್ನೆ, ಬೆಳ್ಳುಳ್ಳಿ ತಿನ್ನುವುದರಿಂದ ದೇಹದ ಯಾವ ಅಂಗದ ಸಾಮರ್ಥ್ಯ ಹೆಚ್ಚುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹೃದಯ, ಬಿ ಕಿವಿ, ಸಿ ಮೂಗು, ಡಿ ಉಗುರು. ನಿಮ್ಮ ಸರಿಯಾದ ಉತ್ತರ ಎ ಹೃದಯ. ನಿಮ್ಮ 10ನೇ ಪ್ರಶ್ನೆ, ಯಾವ ಜೀವಿಗೆ ತನ್ನ ಸಾವು ಮುಂಚಿತವಾಗಿಯೇ ಗೊತ್ತಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ನಾಯಿ, ಬಿ ಬೆಕ್ಕು, ಸಿ ಚೇಳು, ಡಿ ಆಮೆ. ನಿಮ್ಮ ಸರಿಯಾದ ಉತ್ತರ ಸಿ ಚೇಳು. ನಿಮ್ಮ 11ನೇ ಪ್ರಶ್ನೆ, ಪ್ರೋಟೀನ್ ಯಾವ ಆಹಾರ ಪದಾರ್ಥದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಕ್ಕಿ, ಬಿ ಮೊಟ್ಟೆ, ಸಿ ಸಕ್ಕರೆ, ಡಿ ಸೋಯಾಬೀನ್. ನಿಮ್ಮ ಸರಿಯಾದ ಉತ್ತರ ಡಿ ಸೋಯಾಬೀನ್. ನಿಮ್ಮ 12ನೇ ಪ್ರಶ್ನೆ, ಯಾವ ಪ್ರಾಣಿ ಕಣ್ಣು ಮುಚ್ಚಿಕೊಂಡಿದ್ದರೂ ನೋಡಬಲ್ಲದು? ನಿಮ್ಮ ಆಪ್ಷನ್ಸ್ಗಳು: ಎ ಹಾವು, ಬಿ ಒಂಟೆ, ಸಿ ಆನೆ, ಡಿ ಕುದುರೆ. ನಿಮ್ಮ ಸರಿಯಾದ ಉತ್ತರ ಎ ಹಾವು. ನಿಮ್ಮ 13ನೇ ಪ್ರಶ್ನೆ, ಕೂದಲು ವೇಗವಾಗಿ ಬೆಳೆಯಲು ಯಾವ ತರಕಾರಿ ತಿನ್ನಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ ಕ್ಯಾರೆಟ್, ಬಿ ಆಲೂಗಡ್ಡೆ, ಸಿ ಪಾಲಕ್ ಸೊಪ್ಪು, ಡಿ ಸೌತೆಕಾಯಿ. ನಿಮ್ಮ ಸರಿಯಾದ ಉತ್ತರ ಸಿ ಪಾಲಕ್. ನಿಮ್ಮ 14ನೇ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಸೇಬು, ಬಿ ಬಾಳೆಹಣ್ಣು, ಸಿ ಒಣ ಅಂಜೂರ, ಡಿ ಮಾವು.
ನಿಮ್ಮ ಸರಿಯಾದ ಉತ್ತರ ಸಿ ಒಣ ಅಂಜೂರ. ನಿಮ್ಮ 15ನೇ ಪ್ರಶ್ನೆ, ಯಾವ ಪ್ರಾಣಿ ಬಣ್ಣಗಳನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ? ನಿಮ್ಮ ಆಪ್ಷನ್ಸ್ಗಳು: ಎ ಬೆಕ್ಕು, ಬಿ ಹಸು, ಸಿ ಎತ್ತು, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಬೆಕ್ಕು. ನಿಮ್ಮ 16ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಕೆಂಪು ಬೆಂಡೆಕಾಯಿ ಬೆಳೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕರ್ನಾಟಕ, ಬಿ ಗುಜರಾತ್, ಸಿ ಪಂಜಾಬ್, ಡಿ ಗೋವಾ. ನಿಮ್ಮ ಸರಿಯಾದ ಉತ್ತರ ಬಿ ಗುಜರಾತ್. ನಿಮ್ಮ 17ನೇ ಪ್ರಶ್ನೆ, ಎಲ್ಲವನ್ನೂ ನೀಲಿ ಬಣ್ಣವನ್ನಾಗಿ ನೋಡಬಲ್ಲ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಗೂಬೆ, ಬಿ ಗಿಳಿ, ಸಿ ಹದ್ದು, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಎ ಗೂಬೆ. ನಿಮ್ಮ 18ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕಳ್ಳರು ಇದ್ದಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಮಹಾರಾಷ್ಟ್ರ, ಬಿ ಉತ್ತರ ಪ್ರದೇಶ, ಸಿ ಬಿಹಾರ, ಡಿ ಕರ್ನಾಟಕ. ನಿಮ್ಮ ಸರಿಯಾದ ಉತ್ತರ ಎ ಮಹಾರಾಷ್ಟ್ರ. ನಿಮ್ಮ 19ನೇ ಪ್ರಶ್ನೆ, ಯಾವ ಆಹಾರ ಅತಿಯಾಗಿ ತಿನ್ನುವುದರಿಂದ ಬೇಗನೆ ವಯಸ್ಸಾದಂತೆ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹಣ್ಣು, ಬಿ ತರಕಾರಿ, ಸಿ ಸಕ್ಕರೆ, ಡಿ ಮೊಸರು. ನಿಮ್ಮ ಸರಿಯಾದ ಉತ್ತರ ಸಿ ಸಕ್ಕರೆ. ನಿಮ್ಮ 20ನೇ ಪ್ರಶ್ನೆ, ಭಾರತದ ಯಾವ ನಗರ ಅತಿ ಕಲುಷಿತ ಇದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮುಂಬೈ, ಬಿ ಬೆಂಗಳೂರು, ಸಿ ನವದೆಹಲಿ, ಡಿ ಚೆನ್ನೈ. ನಿಮ್ಮ ಸರಿಯಾದ ಉತ್ತರ ಸಿ ನವದೆಹಲಿ. ನಿಮ್ಮ 21ನೇ ಪ್ರಶ್ನೆ, ಹುಟ್ಟಿದ ತಕ್ಷಣ ನಡೆಯಲು ಪ್ರಾರಂಭಿಸುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಮೊಸಳೆ, ಬಿ ಆನೆ, ಸಿ ಸಿಂಹ, ಡಿ ಜಿರಾಫೆ. ನಿಮ್ಮ ಸರಿಯಾದ ಉತ್ತರ ಡಿ ಜಿರಾಫೆ. ನಿಮ್ಮ 22ನೇ ಪ್ರಶ್ನೆ, ಸಾನಿಯಾ ಮಿರ್ಜಾ ರವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಕ್ರಿಕೆಟ್, ಬಿ ಬ್ಯಾಡ್ಮಿಂಟನ್, ಸಿ ಟೆನ್ನಿಸ್, ಡಿ ಹಾಕಿ. ನಿಮ್ಮ ಸರಿಯಾದ ಉತ್ತರ ಸಿ ಟೆನ್ನಿಸ್. ನಿಮ್ಮ 23ನೇ ಪ್ರಶ್ನೆ, ಭೂಮಿಯ ಮೇಲೆ ಅತ್ಯಧಿಕ ಪ್ರಮಾಣದಲ್ಲಿ ಯಾವುದು ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ನೀರು, ಬಿ ಮಣ್ಣು, ಸಿ ಗಾಳಿ, ಡಿ ಕಲ್ಲು. ನಿಮ್ಮ ಸರಿಯಾದ ಉತ್ತರ ಸಿ ಗಾಳಿ. ನಿಮ್ಮ 24ನೇ ಪ್ರಶ್ನೆ, ಮನುಷ್ಯ ತನ್ನ ಜೀವನದಲ್ಲಿ ಸರಾಸರಿ ಎಷ್ಟು ವರ್ಷ ನಿದ್ರೆಯಲ್ಲೇ ಕಳೆಯುತ್ತಾನೆ? ನಿಮ್ಮ ಆಪ್ಷನ್ಸ್ಗಳು: ಎ 10 ವರ್ಷ, ಬಿ 20 ವರ್ಷ, ಸಿ 25 ವರ್ಷ, ಡಿ 33 ವರ್ಷ. ನಿಮ್ಮ ಸರಿಯಾದ ಉತ್ತರ ಸಿ 25 ವರ್ಷ. ನಿಮ್ಮ 25ನೇ ಪ್ರಶ್ನೆ, ಮನುಷ್ಯನ ಕಣ್ಣು ಎಷ್ಟು ದೂರ ನೋಡಬಹುದು? ನಿಮ್ಮ ಆಪ್ಷನ್ಸ್ಗಳು: ಎ 1 ಕಿಲೋಮೀಟರ್, ಬಿ 2 ಕಿಲೋಮೀಟರ್, ಸಿ 3 ಕಿಲೋಮೀಟರ್, ಡಿ 4 ಕಿಲೋಮೀಟರ್. ನಿಮ್ಮ ಸರಿಯಾದ ಉತ್ತರ ಡಿ 4 ಕಿಲೋಮೀಟರ್. ನಿಮ್ಮ 26ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಹುಣಸೆ ಹಣ್ಣನ್ನು ಸೇವಿಸಬಾರದು? ನಿಮ್ಮ ಆಪ್ಷನ್ಸ್ಗಳು: ಎ ಆಸಿಡಿಟಿ, ಬಿ ಡೆಂಗ್ಯೂ, ಸಿ ಮಲೇರಿಯಾ, ಡಿ ಶುಗರ್. ನಿಮ್ಮ ಸರಿಯಾದ ಉತ್ತರ ಎ ಆಸಿಡಿಟಿ. ನಿಮ್ಮ 27ನೇ ಪ್ರಶ್ನೆ, ಅತಿ ಹೆಚ್ಚು ಸೊಳ್ಳೆಗಳು ಭಾರತದ ಯಾವ ನಗರದಲ್ಲಿವೆ? ನಿಮ್ಮ ಆಪ್ಷನ್ಸ್ಗಳು: ಎ ಇಂದೋರ್, ಬಿ ಮದ್ರಾಸ್, ಸಿ ಕೋಟಾ, ಡಿ ಬೆಂಗಳೂರು. ನಿಮ್ಮ ಸರಿಯಾದ ಉತ್ತರ ಎ ಇಂದೋರ್. ನಿಮ್ಮ 28ನೇ ಪ್ರಶ್ನೆ, ಎಲ್ಜಿ ಯಾವ ದೇಶದ ಕಂಪನಿ ಆಗಿದೆ?
ನಿಮ್ಮ ಆಪ್ಷನ್ಸ್ಗಳು: ಎ ರಷ್ಯಾ, ಬಿ ಚೀನಾ, ಸಿ ಭಾರತ, ಡಿ ದಕ್ಷಿಣ ಕೊರಿಯಾ. ನಿಮ್ಮ ಸರಿಯಾದ ಉತ್ತರ ಡಿ ದಕ್ಷಿಣ ಕೊರಿಯಾ. ನಿಮ್ಮ 29ನೇ ಪ್ರಶ್ನೆ: ಹೃದಯಘಾತವನ್ನು ತಡೆಯಲು ಯಾವ ಮಾಂಸವನ್ನು ತಿನ್ನಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ ಗೋಮಾಂಸ, ಬಿ ಕುರಿಮಾಂಸ, ಸಿ ಮೇಕೆ ಮಾಂಸ, ಡಿ ಮೀನು. ನಿಮ್ಮ ಸರಿಯಾದ ಉತ್ತರ ಡಿ ಮೀನು. ನಿಮ್ಮ ಕೊನೆಯ ಪ್ರಶ್ನೆ: ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನು ಬೆಳೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಬಿಹಾರ, ಬಿ ಅಸ್ಸಾಂ, ಸಿ ಕೇರಳ, ಡಿ ಕರ್ನಾಟಕ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.